ರಾಣಿ ಏನೇ ಸಿಕ್ಕಾಪಟ್ಟೆ ದೊಡ್ಡದಾಗ ಸ್ಕೆಚ್ ಹಾಕಂಗ್ ಕಾಣ್ತಾ ಇದೀಯಾ? ಸ್ಕೆಚ್ ನನ್ಗೆ ಸ್ಕೆಚ್ ಹಾಕಕ್ಕೆಲ್ಲ ಬರಲ್ಲ ರಘು. ಅದು ಕರೆಕ್ಟ್ ಬಿಡು, ನಿನಗೆ ಗುಂಡಿಲ್ ಮುಚ್ಚಕ್ ಬರುತ್ತೆ ಅಲ್ವಾ, ಸ್ಕೆಚ್ ಎಲ್ಲ ಹಾಕಕ್ ಬರಲ್ಲ. ಹಾ, ಕುಂಡಿ ಮುಚ್ಚಕ್ಕೆ ಮಣ್ಣಾಕಕ್ಕೆ ನಾನು ಗಾರೆ ಕೆಲಸ ಮಾಡ್ತಾ ಇದ್ದೀನ. ಅಟ್ಲೀಸ್ಟ್ ಗಾರೆ ಕೆಲಸ ಮಾಡಿದಿದ್ರೆ ಬೆಲೆ ಮರ್ಯಾದೆ ಆದ್ರೂ ಸಿಕ್ತಿತ್ತು. ಹಲೋ, ನನಗೆ ಮಾನ ಮರ್ಯಾದೆ ಎಲ್ಲ ನನ್ನ ಹತ್ರನೇ ಇದೆ. ಏನ್ ರಾಣಿ ಇವತ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗ್ಬಿಟ್ಟಿದ್ಯಾ? ಏ, ನಾನು ಯಾವಾಗ್ಲೂ ಹೀಗೆ ಇರೋದ್ ಕಣೋ, ಫುಲ್ ಎಂಗಂಟ್ ಎನರ್ಜೆಟಿಕ್ ಇರ್ತೀನಿ ಗೊತ್ತಾ. ಲೇ ರಾಣಿ, ಯಂಗ್ ಅನ್ನೋ ವರ್ಡ್ ಯಂಗ್ ಜೊತೆ ಇರ್ಬೇಕು, ನಿನ್ನಂತ ಓಲ್ಡ್ ಮಾಡಲ್ ಜೊತೆ ಇರೋದಲ್ಲ. ಲೋ ರಘು, ಅದ್ ಎಷ್ಟು ರೇಗಿಸ್ತೀಯ ರೇಗ್ಸು, ನನ್ಗೂ ಒಂದ್ ಟೈಮ್ ಬರುತ್ತೆ, ಆವಾಗ ನೀನ್ ನೋಡ್ಕೊಳ್ತೀನಿ. ಅದ್ ಏನು ಕಿಸುದು ದಬಾಕಿಯ ನಾನು ನೋಡ್ತೀನಿ ಕಣೆ ರಾಣಿ. ಏನ್ ಗೊತ್ತೇ ರಘು, ಅರಿಯೋ ನದಿನ ಬೀಸೋ ಗಾಳಿನ ಹೇಗ್ ತಡಿಯಕ್ಕಾಗಲ್ವಾ, ಹಾಗೆ ನನ್ನ ತಡಿಯಕ್ಕಾಗಲ್ಲ ಗೊತ್ತಾ. ಅಬ್ಬಾ ರಾಣಿ, ಏನೇ ಬೆಂಕಿ ತರ ಮಾತಾಡ್ಬಿಟ್ಟೆ, ನೀನ್ ಈ ಮಾತನ್ನ ಕೇಳಿ ಮೈಯೆಲ್ಲ ಹಂಗೆ ಕಂಪಿಸ್ಬಿಡ್ತು. ಲೋ ರಘು, ಕಂಪಿಸೋದಲ್ಲ ಕಣೋ, ಮೈಯೆಲ್ಲ ಗಡಗಡ ನಡಕ್ಬೇಕು, ಆ ತರ ಮಾಡ್ಬಿಡ್ತೀನಿ. ಅಂದ್ರೆ ರಾಣಿ ಮೇಕಪ್ ತಕೊಂಡೇನಾರು ಬರ್ತೀಯಾ? ಹಾ, ಯಾವಾಗ ನೋಡಿರೋ ಅದ್ರಲ್ಲೇ ಇರ್ತೀಯಲ್ಲ. ನೋಡ್ತಾ ಇರೋ, ಮುಂದೊಂದ್ ದಿನ ನೀನ್ ನನ್ನ ಆಟೋಗ್ರಾಫ್ ತಗೊಳಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂತೀಯ. ಏನ್ ರಾಣಿ ಒಳ್ಳೊಳ್ಳೆ ಕಾಮಿಡಿ ಮಾಡ್ತೀಯ ಕಡೆ. ಅಲ್ಲ ಕಣೆ, ನೀನೇ ಬಿಟ್ಟು ಬಿಲ್ಡಪ್ ತಗೋತಿಯಲ್ಲ ರಾಣಿ. ಲೋ, ಬಿಟ್ಟಿ ಬಿಲ್ಡಪ್ ಅಲ್ಲ ಕಣೋ, ಏನಾರು ಒಂದ್ ಸಾಧನೆ ಮಾಡ್ಬೇಕು ಅಂತ. ಹಾ, ಏನೇ ರಾಣಿ ಅಂತ ದೊಡ್ಡ ಸಾಧನೆ ಮಾಡಕ್ ಹೊರಟಿರೋದು ನೀನು? ಲೋ, ನಾನ್ ಸಾಧನೆ ಮಾಡ್ಬೇಕಾರೆ ನಿನ್ನಂತ ಕಲ್ಲು ಮುಳ್ಳು ಎಲ್ಲ ಅಡ್ಡ ಬರುತ್ತೆ, ಆದ್ರೆ ಅದ್ಯಾವ್ದು ನನ್ ಲೆಕ್ಕಕ್ಕೆ ತಗೊಳಲ್ಲ. ಅಲ್ಲ ರಾಣಿ, ಅದೇನಂತ ದೊಡ್ಡ ಸಾಧನೆ ಮಾಡಕ್ ಹೊರಟಿದ್ಯಾ? ಏನ್ ಗೊತ್ತೇನೋ, ಚಿಕ್ಕದ ದೊಡ್ಡದ ನನ್ ಗೊತ್ತಿಲ್ಲ, ಒಟ್ನಲ್ಲಿ ಸಾಧನೆ ಮಾಡ್ಬೇಕು. ಸಾಧನೆ ಅಷ್ಟೇ ಮ್ಯಾಟ್ರ್ ಆಗೋದು. ಅದು ಸರಿ, ಏನ್ ಸಾಧನೆ ಮಾಡಕ್ ಹೋಗ್ತಿದ್ಯಾ ಅಂತ ಕೇಳ್ತಿದೀನಿ. ಈ ರಾಣಿಗ್ ಬೆಲೆ ಸಿಗ್ಬೇಕು ಅಂದ್ರೆ ಇಲ್ಲಿ ಇರ್ಬಾರ್ದು. ಮತ್ತೆ ಇಲ್ಲಿ ಬೀದಿಲಿ ಇರ್ತೀಯಾ? ಏ, ನಾನ್ ಹಾಕೋ ಇರ್ಲಿ, ನೀನ್ ಹೋಗಿರೋ. ಅದು ಸರಿ, ಮತ್ ಇನ್ನೇನ್ ಸಾಧನೆ ಮಾಡ್ಬೇಕು ಅಂತ ಹೋಗ್ತಿದ್ಯಾ? ಏನ್ ಗೊತ್ತಾ, ನಾನು ಒಲಿಂಪಿಕ್ಸ್ ನಲ್ಲಿ ಮಿಂಚ್ಬೇಕು ಅಂತ ಇದೀನಿ. ಓಹೋ, ಹಾಗಾದ್ರೆ ಒಳ್ಳೆ ಪೇಂಟ್ ಹೊಡ್ಕೊ ಹೋಗ್ಬಿಡು, ಸಿಕ್ಕಾಪಟ್ಟೆ ಸಖತ್ತಾಗಿ ಮಿಂಚ್ ಬಿಡ್ತೀಯ. ಲೋ ರಘು, ಮಿಂಚದಲ್ಲ, ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ಗೆದ್ಬಿಡ್ತೀನಿ ಗೊತ್ತಾ. ಅಮ್ಮ ರಾಣಿ, ಫಸ್ಟ್ ಆ ಒಲಿಂಪಿಕ್ಸ್ ಸ್ಪೆಲ್ಲಿಂಗ್ ಹೇಳಮ್ಮ. ಏ, ಆಟ ಆಡಕ್ಕೆ ಸ್ಪೆಲ್ಲಿಂಗ್ ಮುಖ್ಯ ಅಲ್ಲ, ಆಟ ಆಡೋದು ಮುಖ್ಯ. ಯಾಕೋ ಸಿಕ್ಕಾಪಟ್ಟೆ ಗಾಡಿ ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ, ಎಲ್ಲಾರು ದಬಾಕೊಂಡ್ರೆ ಕಷ್ಟ ರಾಣಿ. ಲೋ ಹೋಗೋ, ನಿನ್ಗೆ ಯಾವಾಗ್ಲೂ ನನ್ ಕಾಲು ಎಳಿಯತ್ತೆ ಕೆಲ್ಸ. ನೋಡ್ತಾರೆ ಇನ್ಮೇಲೆ ನನ್ ಕತ್ತರೇ ಬೇರೆ. ಅಲ್ಲ ರಾಣಿ, ಸಡನ್ ಆಗಿ ಇದ್ದಕ್ಕಿದ್ದಂಗೆ ನಿನಗೆ ಏನಾಯ್ತು? ಏನು ಇಲ್ಲ ರಘು, ಜೀವನದಲ್ಲಿ ಮುಂದೆ ಬರ್ಬೇಕು ಅನ್ನೋ ಕಿಚ್ಚುಟ್ಟಿದೆ ಅಷ್ಟೇ. ಅಮ್ಮ ತಾಯಿ, ಕಿಚ್ಚು ಹೆಚ್ಚಾಗಿ ಮೈ ಸುಡ್ಕೊಬಿಡ್ತೆ, ಹುಷಾರು. ಯಾವಾಗ ನೋಡಿರೋ ಅಪಶಕುನೇ. ಬೇರೆಯವ್ರಿಗೆ ನಿನ್ಗೆ ಈ ತರ ಕಾಲು ಹೇಳಿದ್ರೆ ನಿನ್ಗೆ ಏನೋ ಸಿಗುತ್ತೆ. ಇರೋದ್ನ ಇದ್ದಂಗೆ ಹೇಳಿದ್ರೆ ಅಪಶಕನ ಅಂತ ಅದಕ್ಕೆ ಹೇಳಿದ್ರೆ ನಾನ್ ಏನ್ ಮಾಡಕ್ ಆಗತ್ತೆ ಹೇಳೋ? ಕಾಲು ಎಳಿಯೋರು ಯಾವತ್ತಿದ್ರು ನನ್ ಕಾಲ್ ಕೆಳಗಡೆ ಇರ್ತಾರೆ ಗೊತ್ತಾ. ಅದು ಬಿಟ್ಟಾಕು, ಒಲಿಂಪಿಕ್ಸ್ ಅಲ್ಲಿ ಯಾವ ಸ್ಪೋರ್ಟ್ಸ್ ಆಡ್ಬೇಕು ಅಂತಿದ್ಯಾ? ಅಯ್ಯೋ, ಇದ್ರ ಬಗ್ಗೆ ನನ್ ಯೋಚನೆ ಮಾಡಿಲ್ಲ ಕಣೋ. ಇದು ಸಾಧನೆ ಮಾಡೋ ಮುಖನ ನಿನ್ನ. ಲೋ, ಆಟ ಆಡೋಕ್ಕೆ ಛಲ ಮುಖ್ಯ, ಆದ್ರೆ ಅದ್ ನನ್ನ ಹತ್ರ ಇದೆ. ಆದ್ರೆ ಯಾವ ಆಟ ಆಡ್ಲಿ ಅಂತ ನೀನೇ ಹೇಳೋ. ಒಂದ್ ಕೆಲ್ಸ ಮಾಡು, ಸ್ವಿಮ್ಮಿಂಗು ಬೆಸ್ಟ್. ನನ್ಗೆ ನೀರ್ ಕೊಂಡ್ರೆ ಭಯ ಕಣೋ. ಅಮ್ಮ ನೀನೇನಮ್ಮ ಸಾಧನೆ ಮಾಡಿ ಮುಂಡ ಮುಚ್ತೀಯಾ? ಸರಿ ಬಿಡು, ಫುಟ್ಬಾಲು. ಅಯ್ಯೋ, ಬೇರೆ ಯಾವ್ದಾದ್ರು ಇದ್ರೆ ಹೇಳಪ್ಪ, ಸುಮ್ನೆ ಟೈಮ್ ಹಾಳ್ ಮಾಡ್ಬೇಡ. ಬ್ಯಾಸ್ಕೆಟ್ ಬಾಲು. ಅದ್ ನನಗ್ ಬರಲ್ಲ ಕಣೋ. ಕರಾಟೆ. ಅದು ಬರಲ್ಲ ಕಣೋ. ಫುಟ್ಬಾಲು, ಬ್ಯಾಸ್ಕೆಟ್ ಬಾಲು, ಕರಾಟೆ, ಕುಂಫು, ಜಾವ್ಲಿನ್ ಥ್ರೋ ಇವೆಲ್ಲ. ಲೋ, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೆ ಹೇಳೋ. ಇದನ್ ಬಿಟ್ಟು ಬೇರೆ ಇನ್ನೇನ್ ಹೇಳಿ? ಹೋಗು, ಹಸಿ ನೋಡ್ಕೊಂಡ್ ಬಾ. ಇಪ್ಪತ್ತೈದು ಚಕ್ಲಿ, 25 ಕೋಡ್ಬಳೆ, 25 ಲಾಡು ಉಂಡೆ, 25 ಕಜ್ಜಾಯ, 1 ಗೊನೆ ಬಾಳೆಹಣ್ಣು, 10 ಸೋಡಾ. ಇವಿಷ್ಟನ್ನು ಅರ್ಧ ಗಂಟೆಲೆ ತಿಂದು ಮುಗಿಸ್ತಾನೆ ನಮ್ ರಾಮ. ಚಾಲೆಂಜ್ ಚಾಲೆಂಜ್, ಯಾರು ಎಷ್ಟು ಬೇಕಾದ್ರೂ ಕಟ್ಟಬಹುದು. ಇವಿಷ್ಟನ್ನು ಅರ್ಧ ಗಂಟೆ ತಿಂದ್ಬಿಡ್ತಾನ. ತಿಂದ್ರೆ 500 ರೂಪಾಯಿ ಚಾಲೆಂಜ್ ಕಟ್ತೀನಿ. ತಿಂದೆ ಇದ್ರೆ ನೀವೆಷ್ಟು ಕಟ್ತೀರಾ? ರಾಮ, 500 ರೂಪಾಯಿ ಕಟ್ಲಾ? ಅರ್ಧ ಗಂಟೆಲಿ ತಿಂತೀಯಾ? ಇದನ್ ತಿನ್ನಕ್ ಅರ್ಧ ಗಂಟೆ ಬೇಕಾ? ನನ್ನೇನ್ ಕೈಲಾಗ್ದಾನ ತಿಳ್ಕೊಂಡ್ಯಾ? 500 ಏನು 1000ನೇ ಕಟ್ಟು, 10 ನಿಮಿಷ ತಿಂದ್ ಬಿಸಾಕ್ಬಿಡ್ತೀನಿ. ಏನ್ರಾ? ಚಾಲೆಂಜ್ ಸರಿ, ಶುರು ಮಾಡೋಣ. 1 2 3.
ಸಖತ್ತಾಗಿದೆ. ಆದ್ರೆ ಇದೇ ಕಾಂಪಿಟೇಷನ್ ಅಲ್ಲಿ ನಾನು ಕಾಂಪೀಟ್ ಮಾಡ್ತೀನಿ. ಆಗಲ್ಲ. ಯಾಕೆ? ಯಾಕೆಂದ್ರೆ ಒಲಿಂಪಿಕ್ಸ್ ಅಲ್ಲಿ ಗೇಮೇ ಇಲ್ಲ. ಖಿಲಾಡಿ ಜೋಡಿ